ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬನ್ನಿ ಗಮನಿಸೋಣ. ಮಂಗಳೂರಿನಲ್ಲಿ ಪೊಲೀಸರಿಗೆ ಶಾಸಕ ವೇದವ್ಯಾಸ್ ಕಾಮತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ಅಪ್ಡೇಟ್ ಆಗ್ತಾ ಇದೆ. ವೀಕ್ಷಕರೇ, ಒಟ್ಟಿನಲ್ಲಿ ಪ್ರಯಾಣಿಕರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡಬಹುದು. ಆಟೋ ರಿಕ್ಷಾದಿಂದ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತಾವು ಗಮನಿಸ್ತಾ ಇದ್ದೀರಿ ನಿಮ್ಮ TV5 ಸ್ಕ್ರೀನಲ್ಲಿ. ಮಂಗಳೂರು ಪೊಲೀಸ್ ಆಯುಕ್ತ TR ಸುರೇಶ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್. ವೀಕ್ಷಕರೇ, ಯಾಕೆ ಅಂದರೆ ಪಕ್ಷಭೇದ ಇದ್ದಾಗ, ಅಭಿಪ್ರಾಯ ಭೇದ ಇದ್ದಾಗ ಇದೆಲ್ಲ ಸಾಮಾನ್ಯ. ಕಾಂಗ್ರೆಸ್ ಪ್ರತಿಭಟನೆಯ ಮಧ್ಯೆಯೇ ಶಾಸಕರು ಆಗಮಿಸಿದ್ದಾರೆ. ವೇದವ್ಯಾಸ್ ಕಾಮತ್ ಕೈ ಕಾರ್ಯಕರ್ತರ ಬಂಧನಕ್ಕೆ ಶಾಸಕ ವೇದವ್ಯಾಸ್ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮವೋ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಹಾಗೆ ಮಾಡಲ್ವೇನೋ ಅಂತ ಅನ್ನಿಸ್ತಾ ಇರುತ್ತೆ ಜನರಿಗೆ. ಬಂಧಿಸದೆ ಹೋದರೆ ಸ್ಥಳದಿಂದ ತೆರಳೋದಿಲ್ಲ ಅಂತ ಬಿಗಿಪಟ್ಟನ್ನು ಕೂಡ ಹಿಡಿದಿದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್. ಒಟ್ಟಲ್ಲಿ ಹಲವಾರು ಘಟನಾವಳಿಗಳಿಗೆ ಇಂಬು ಕೊಡ್ತಾ ಇದೆ ಇವತ್ತಿನ ಭಾರತ್ ಬಂದ್. ಕಾಂಗ್ರೆಸ್ ಕಾರ್ಯಕರ್ತನ ಬಂಧಿಸಲಿಕ್ಕೆ ಪೊಲೀಸರಿಗೆ ದಮ್ಮಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್. ಪೊಲೀಸರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಶಾಸಕರು. ಆದರೆ ನೀವು ಎಲ್ರಿಗೂ ಕೂಡ ಅದನ್ನು ಹೇಗೆ ತಪ್ಪನ್ನು ಬಿಂಬಿಸಬೇಕು, ಎಲ್ಲರೂ ಅವರವ್ರು ಮಾಡ್ತಾ ಇರೋದು ಮಾತ್ರ ಸರಿ. ಅಫ್ಕೋರ್ಸ್ ವೇದವ್ಯಾಸ್ ಕಾಮತ್ ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದು ತಪ್ಪೇನಲ್ಲ. ಬಂಧಿಸಿ ಅಂತ ಹೇಳೋದು ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಆಟೋ ರಿಕ್ಷಾದಿಂದ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಕ್ಕೆ ಕೆಂಡಾಮಂಡಲ ಆಗಿದ್ದಾರೆ. ಹೌದು, ಎಲ್ಲವೂ ಕೂಡ ಕಳಕಳಿಯುತವಾಗಿದೆ. ಕಾಳಜಿ ತೋರಿಸ್ತಾ ಇರೋದು ವ್ಯಕ್ತವಾಗ್ತಾ ಇದೆ. ಮಂಗಳೂರು ಪೊಲೀಸ್ ಆಯುಕ್ತ TR ಸುರೇಶ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಈ ಎಲ್ಲ ಹಕ್ಕುಗಳಿದಾವಲ್ಲ, ಎಲ್ಲ ಟೈಮಲ್ಲೂ ಕೂಡ ನೀವು ಜನರ ಹಿತಕ್ಕೋಸ್ಕರ ಶ್ರಮಿಸ್ತಾ ಇದ್ದೀರಾ? ಯಾಕೆ ತಮಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾತ್ರ ನೀವು ತರಾಟೆಗೆ ತೆಗೆದುಕೊಳ್ಳೋದು ಮಾಡ್ತೀರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ ಎಲ್ಲ ಪಕ್ಷ ಅಂದರೆ ಅದು ಒಂದು ರೀತಿ ಕ್ಲಾಕ್, ಆ ಕಡೆ ಇದ್ದಾಗ ಒಂದು ರೀತಿ, ಈ ಕಡೆ ಇದ್ದಾಗ ಒಂದು ರೀತಿ, ಅಂದರೆ ಅದು ತಿರುಗ್ತಾ ಇರುತ್ತೆ ಕಾಲಚಕ್ರ. ಯಾವ್ಯಾವ ಟೈಮಲ್ಲಿ ಯಾರಿದ್ದಾರೋ ಬಂದ್ ಅವ್ರಿಗೆ ಪರವಾಗಿ ಕೊಟ್ಟಿದ್ದಾರೆ, ಆಗ ಅವ್ರ ಪರವಾಗಿ ನಡೀತಾ ಇರುತ್ತೆ. ಎಲ್ಲವೂ ಕೂಡ ಪ್ರಾಯೋಜಿತ ಕಾರ್ಯಕ್ರಮಗಳೇ, ಕೃಪಾಪೋಷಿತ ಬಂದ್ ಅನ್ನೋದನ್ನು ನಾವು ಸಾಕಷ್ಟು ಸಲ ನೋಡಿರ್ತೇವೆ, ಗಮನಿಸಿರ್ತೇವೆ. ಹೀಗಾಗಿ ಈ ಭಾರತ್ ಬಂದ್ ಅನ್ನೋದು ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಪರಿಪೂರ್ಣವಾಗಿದೆ, ಸಮಯೋಚಿತವಾಗಿದೆ, ಸಮಂಜಸವಾಗಿದೆ ಅನ್ನೋದನ್ನು ನೋಡ್ಬೋದಾಗಿದೆ. ಇವತ್ತು ಬೆಳಿಗ್ಗೆ ರಾಜಧಾನಿ ಬೆಂಗಳೂರಿನ KR ಮಾರುಕಟ್ಟೆಯಲ್ಲಿ ಆ ವ್ಯಾಪಾರಸ್ಥರ ಗೋಳನ್ನು ಕೂಡ ಯಾರೂ ಕೇಳೋರಿರಲಿಲ್ಲ. ಹೌದ್ರಿ, ಇವರು 2-3 ದಿನ ಇದ್ದಾಗ ಒಂದು ಮುಂಚೆನೇ ನಾವೊಂದಿಷ್ಟು ಮೆಂಟಲಿ ರೆಡಿ ಆಗ್ತಾ ಇದ್ವಿ. ಸಡನ್ನಾಗಿ ದಿಢೀರಂತ ನೀವು ನಾಳೆ ಬಂದು, ನಾಡಿದ್ದು ಬಂದು, ಇಷ್ಟನೇ ತಾರೀಕಿನ ಬಂದು ಅಂತ ಹೇಳ್ತಾ ಕೂತ್ಕೊಂಡ್ರೆ ನಮ್ಮ ಕಥೆ ಏನು ಸ್ವಾಮಿ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಅದು ಕೇವಲ ಆ ಒಬ್ಬ ಮನುಷ್ಯನ ಒಂದು ಒತ್ತಾಸೆ ಆಗಿರಲಿಲ್ಲ. ಇಂತಹ ಅನೇಕ ಪ್ರಶ್ನೆಗಳನ್ನು, ಸಂಕಟಗಳನ್ನು ಎಲ್ಲರೂ ಕೂಡ ಹೊತ್ಕೊಂಡಿದ್ದಾರೆ ರಾಜ್ಯಾದ್ಯಂತ, ದೇಶಾದ್ಯಂತ. ಹೀಗಾಗಿ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು, ಯಾವ ಫಲಿತಾಂಶವನ್ನು ಪಡೀಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀರಿ? ಅಫ್ಕೋರ್ಸ್ ಬಂದ್ ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ಒಕ್ಕೊರಲ ಮನವಿಯಿಂದ ಅಥವಾ ಒಂದು ಒಮ್ಮತದ ನಿರ್ಧಾರದಿಂದ ಆ ಪಕ್ಷದಲ್ಲಿ ತೆಗೆದುಕೊಂಡಿರ್ತಾರೆ. ಆದರೆ ಪೂರಕವಾದ ಬೆಂಬಲ ಸಿಗಬೇಕು ಅಂತ ನೀವು ಮತ್ತೊಬ್ಬರನ್ನ ಹಿಂಸೆ ಮಾಡಿ ಪ್ರತಿಭಟನೆಗೆ ನೀವು ಒಳಗಾಗ್ತೀರಾ ಅಂತ ಹೇಳಿದ್ರೆ, ಅವರನ್ನು ಪ್ರಚೋದನೆಗೆ ಈಡು ಮಾಡ್ತೀರಾ ಅಂತ ಹೇಳಿದ್ರೆ ಅದು ತಪ್ಪಲ್ವೇ? ಯಾಕೆ ಇದರ ವಿರುದ್ಧ ಕಿಡಿಕಾರಲ್ಲ? ಬೇರೆ ದಿವಸಗಳೆಲ್ಲ ನಿಮ್ಮ ಹಕ್ಕು, ಸ್ವಾತಂತ್ರ್ಯ, ಕರ್ತವ್ಯ ಎಲ್ಲದರ ಬಗ್ಗೆ ಮಾತನಾಡ್ತಾ ಇರ್ತೀರಿ. ಇವತ್ತು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಸ್ವಾಮಿ. ನಾವು ಸತ್ಯಾಗ್ರಹ ಮಾಡುವಲ್ಲಿ, ಪ್ರತಿಭಟನೆ ಮಾಡುವಲ್ಲಿ ಶಾಸಕರು ಬರುವುದು ಇದು ನಮ್ಮ ಪ್ರಜಾಪ್ರಭುತ್ವದ ಅಧಿಕಾರ. ನೀವು ಮಾಡಿದ್ರಿ, ನಾವು ಮಾಡ್ತೇವೆ. ದಯವಿಟ್ಟು ನೀವು ಹೋಗ್ಬೇಕು, ದಯವಿಟ್ಟು ಹೋಗ್ಬೇಕು. MLA ಅವರಿಗೆ ಬಹಳ ಗೌರವದಿಂದ ಹೇಳ್ತಾ ಇದ್ದೇನೆ. MLA ಅವರಿಗೆ ಬಹಳ ಗೌರವದಿಂದ ಹೇಳ್ತಾ ಇದ್ದೇನೆ. ಇಲ್ಲ, ನೀವು ಮಾಡ್ಬೇಕು. ನಾವು ಪ್ರತಿಭಟನೆ ಮಾಡುವಾಗ 5 ಮಿನಿಟಲ್ಲಿ ನಮ್ಮನ್ನು ಕೊಂದಿದ್ದೀರಿ. ಅವರನ್ನು ಯಾಕೆ ಕೊಂಡೋಗಲಿಲ್ಲ? ಕರ್ನಾಟಕ ಸರ್ಕಾರ ಅವರದಂತಲ್ಲ. ನಿಮಗೆ ದಮ್ಮಿದ್ರೆ ಕೊಂಡೋಗಿ, ದಮ್ಮಿದ್ರೆ ಕೊಂಡೋಗಿ. ಸಾರ್ವಜನಿಕರು ಹೋಗುವಾಗ 2 ರಿಕ್ಷಾದಿಂದ ಎಳಿತಾರೆ, ಅವರು ನಿಮ್ಮ ಎದುರುಗಡೆ ಎಳಿತಾರೆ. ನಿಮಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಅರ್ಧ ಗಂಟೆಯಿಂದ ಕೂತಿದ್ದಾರೆ. ತಗೊಂಡೋಗಿ ಅವರನ್ನ ನೋಡಿ, ಕೇಳಿ, ಕೊಂಡೋಗಿ ನಮಗೆ
ನಾನು ಒಂದು ವಿಷಯ ಕೇಳ್ತೀನಿ, ಒಂದು ವಿಷಯ, ಅರ್ಧ ಗಂಟೆಯಿಂದ ಅವರು ಕೂತಿದ್ದಾರೆ. ಸರಿ ಮಾಡಿ, ನಾನು ಇರ್ತೀನಿ, ನೀವು ಹೇಳಿ. ಅಲ್ಲಿ ಜನ ಸೇರ್ಬೋದು, ಅಲ್ಲಿ ಜನ ಸೇರ್ಬೋದಾ? ಎರಡು ಕಡೆ ನಾನಿಲ್ಲಿ ಕೇಳಿ ಕಂಪ್ಲೇಂಟ್ ಹೋಗಿಲ್ಲ. ನೀವು ದಯವಿಟ್ಟು ಏನ್ರಿ ಯಾರನ್ನು ಕಳಿಸೋದಿಲ್ಲ, ಯಾರನ್ನು ಜವಾಬ್ದಾರಿ ನಾನು